ಕೆಮಿಕಲ್ ಫ್ಯಾಕ್ಟರಿಯಲ್ಲಿ 3 ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ದುರಂತದಲ್ಲಿ ಇಬ್ಬರ ಸ್ಥಿತಿ ಗಂಭೀರವಾಗಿದೆ. ಯಾದಗಿರಿಯ ಕಡೆಚೂರು ಇಂಡಸ್ಟ್ರಿಯಲ್ ಪ್ರದೇಶದಲ್ಲಿ ಆಗಿರುವಂತಹ ಘಟನೆ ಇದು. ತೆಲಂಗಾಣದ ಗಣೇಶ್ 23 ವರ್ಷ ವಯಸ್ಸಿನ ಯುವಕ, ಮಧ್ಯಪ್ರದೇಶದ ವಿಕ್ರಮ್ 25 ವರ್ಷ ವಯಸ್ಸಿನ ಯುವಕನ ಸಾವಾಗಿದೆ. ಸಂಜಯ್ ಸಿಂಗೂ ಅಷ್ಟೇ ಸಾವನ್ನಪ್ಪಿರುವಂತಹ ಮತ್ತೊಬ್ಬ ಕಾರ್ಮಿಕ ಅನ್ನೋದು ತಿಳಿದು ಬರ್ತಾ ಇದೆ. ಅವಘಡ ಹೇಗಾಯಿತು ಅನ್ನೋದು ಗೊತ್ತಿಲ್ಲ. ಬಟ್ ಕೆಮಿಕಲ್ ವಾಸನೆಯ ಕಾರಣಕ್ಕೆ ಉಸಿರುಗಟ್ಟಿ ವೆಂಟಿಲೇಷನ್ ಪ್ರಾಪರ್ ಆಗಿರಲಿಲ್ಲ ಅಂತ ಅನ್ಸುತ್ತೆ. ನೋಡ್ತಾ ಇದ್ದ ಹಾಗೆ ಉಸಿರು ಚೆಲ್ಲಿದ್ದಾರೆ. ಹೈದರಾಬಾದ್ನ ಸೀಲ್ ಲ್ಯಾಬೊರೇಟರಿ ಕಂಪನಿಯಲ್ಲಿ ಕೆಲಸ ಮಾಡಬೇಕಾದ್ರೆ ಕಾರ್ಮಿಕರು ಸಾವನ್ನಪ್ಪಿರುವಂತಹ ಘಟನೆ. ಕೆಲವು ಕೆಮಿಕಲ್ಸ್ ವಿಪರೀತ ಪಾಯ್ಸನಸ್ ಇರುತ್ತೆ. ನಮ್ಮ ಬ್ರೈನಿಗೆ ಅರ್ಥ ಆಗೋಷ್ಟೊತ್ತಿಗೆ ಏನಾಗ್ತಿದೆ ಅಂತ ಲಂಗ್ಸ್ ಮತ್ತು ಹಾರ್ಟ್ ಕೆಲಸ ಮಾಡೋದು ನಿಲ್ಲಿಸಿರುತ್ತೆ. ಪ್ರಾಬಬ್ಲಿ ಇಲ್ಲ ಅದೇ ಆಗಿರಬಹುದು ಅನ್ನೋ ಅಸಂಪ್ಷನ್ ನಮ್ಮದು. ಆನಂಪಲ್ಲಿ ಸರ್, ಆನಂಪಲ್ಲಿ ಕಡ್ಸೂರು ಕಂಪ್ನಿಯಾಗ ಡ್ಯೂಟಿ ಮಾಡ್ತಿದ್ದ. ಒಂದು 8 ತಿಂಗಳು 9 ತಿಂಗಳು ಆಯ್ತು ಅಂದಕ್ಕೆ ಓದ್ತಿದ್ದ. ಅವ್ನು ಡ್ಯೂಟಿ ಮಾಡ್ತಿದ್ದ, ಆರಾಮಿದ್ದೀವಿ. ಅದು ಏಕ್ದಮ್ ಚಲೋ ಹೋಗಿ ಚಲೋ ಬರ್ತನಪ್ಪ. ಹೆಂಗವಾಗಿದ್ದು ಗೊತ್ತಿಲ್ಲ. ಮುಂಜಾನೆ ಬೆಳಿಗ್ಗೆ ಅವ್ರ ದೋಸ್ತ್ ಫೋನ್ ಮಾಡಿ 5 ಜನಕ್ಕೆ ಹಿಂಗೆ ಆಗಿದೆ, ಸೀರಿಯಸ್ ಆರ, ಲಿಮ್ಸಿನಾಗ ಅಡ್ಮಿಟ್ ಮಾಡ್ರಿ ಅಂದರೆ ಕೇಕ್ ಒಂದು ಕೆಲ್ಲೇನೆ ಆಕ್ಸಿಡೆಂಟ್ ಆಗಿದೆ, ಕಾಲು ಮುರಿದಂತ ಓಡೆ ಬಂದ್ವಿ ನಾವು. ಇಲ್ಲಿ ಏನಾಗಿದೆ ಸರ್, ಏನೋ ಕೆಮಿಕಲ್ ಬಿಟ್ರಂತ ಕೆಮಿಕಲ್ ಹೋಗ್ಯಾನ. ಮುಂಜಾನೆ ಗೊತ್ತಿಲ್ಲ ಸರ್, ಹೋಗಿ ಸಾಯಂಕಾಲ ಬರ್ತದೆ ಡ್ಯೂಟಿ ಮುಗಿಸ್ಕೊಂಡು ಬಂದು. ಇಷ್ಟು ಒಂದು 8 ತಿಂಗಳಾಯ್ತು ಹೋಗ್ಲಕ್ಕ. ಅವನಿಗೇನು ಆಗಿಲ್ಲ. ಮತ್ತು ಸಾಯಂಕಾಲ ಯಾರು ಜನ ಇಲ್ಲ ಅಂತೇಳಿ ಮತ್ತೆ ಕರ್ಸ್ಕೊಂಡ್ರೆ ಅವ್ರಿಗೆ ಹುಡುಗ ಏನು ಸೇಫ್ಟಿ ಕೊಟ್ಟಿಲ್ಲ. ಮತ್ತು ಡಬಲ್ ಡ್ಯೂಟಿ ಮಾಡ್ಯಾನ. ರಾತ್ರಿ 9ವರೆಗೆ ನಾವು ಫೋನ್ ಮಾಡಿವಿ ಯಾಕೆ ಬಂದಿಲ್ಲ ಅಂತ. ಇಲ್ಲ